ಇನ್ನು ದೆಹಲಿಯಲ್ಲಿ ಸದ್ಯಕ್ಕೆ ಆಮ್ ಆದ್ಮಿ ಪಾರ್ಟಿಯ ಆಡಳಿತ ಮುಗಿದ ಅಧ್ಯಾಯ. ಸುಷ್ಮಾ ಸ್ವರಾಜ್ ಕಾಲದಲ್ಲಿ ಇಂದ್ರಪ್ರಸ್ಥದ ಗದ್ದುಗೆಯನ್ನ ಏರಿದ್ದೇ ಕೊನೆ. ಅಲ್ಲಿಂದ ಈರುಳ್ಳಿ ಕೊಟ್ಟಿದ್ದಂತಹ ಏಟಿಗೆ ಮೂಲೆ ಸೇರಿದ್ದಂತಹ ಕಮಲ ಈಗ ದೆಹಲಿಯಲ್ಲಿ ಗೆದ್ದು ಪವರ್ ಹೌಸ್ನ ವಶ ಮಾಡಿಕೊಂಡಿದೆ. ಭರಪೂರ ಗ್ಯಾರಂಟಿಗಳನ್ನ ಕೊಟ್ಟರು ಪೊರಕೆ ಎದುರಾಳಿಗಳನ್ನ ಗುಡಿಸುವಲ್ಲಿ ಸೋತು ಮೂಲೆ ಸೇರಿದೆ. ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಪಕ್ಷಗಳ ಜೊತೆ ಸೆಡ್ಡು ಹೊಡೆದು ಅಧಿಕಾರದ ರುಚಿ ಕಂಡಿದ್ದ ಪಕ್ಷ. ಡೆಲ್ಲಿ ಜೊತೆಗೆ ಪಂಜಾಬ್ನಲ್ಲೂ ಪಟ್ಟಕ್ಕೇರಿರೋ ಪಾರ್ಟಿ. ಇನ್ನೇನು ಬೇರೆ ರಾಜ್ಯಗಳಲ್ಲೂ ಪೊರಕೆಗೂಡಿಸೋಕೆ ಸಜ್ಜಾಗಿದೆ ಎಂಬ ಮಾತು ಆಗಾಗ ಕೇಳಿ ಬಂದಿದ್ದೂ ಇದೆ. ಆದ್ರೆ ಮೊದಲು ಅಧಿಕಾರ ಹಿಡಿದಿದ್ದ ಡೆಲ್ಲಿಯಲ್ಲೇ ಆಪ್ ಬಿರುಗಾಳಿಗೆ ಸಿಲುಕಿದ ತರೆಗೆಲೆಯಂತಾಗಿದೆ. ವರ್ಕ್ ಆಗದ ಗ್ಯಾರಂಟಿ, ವೀಕ್ ಆದ ಆಮ್ ಆದ್ಮಿ ಪಾರ್ಟಿ. ಆಪ್ ಘೋಷಣೆಗಳಿಗೆ ಕಿಮ್ಮತ್ತು ನೀಡದ ಡೆಲ್ಲಿಯ ಮತದಾರ. ಕರ್ನಾಟಕದಲ್ಲಿ ಗ್ಯಾರಂಟಿ ಬರೋಕ್ಕೂ ಮುನ್ನ ಡೆಲ್ಲಿಯ ಜನರು ಗ್ಯಾರಂಟಿಗಳಲ್ಲಿ ಮುಳುಗಿ ಹೋಗಿದ್ರು. ಈ ಬಾರಿಯೂ ಆಪ್ ಸರ್ಕಾರ ಮತ್ತಷ್ಟು ಭರಪೂರ ಭಾಗ್ಯಗಳನ್ನ ನೀಡೋದಾಗಿ ಘೋಷಣೆ ಮಾಡಿತ್ತು. ಇಷ್ಟಾದ್ರೂ ಪೊರಕೆ ಮೂಲೆ ಸೇರೋದನ್ನ ತಡೆಯೋಕೆ ಕೇಜ್ರಿವಾಲ್ ಕೈಯಲ್ಲಿ ಸಾಧ್ಯವಾಗಿಲ್ಲ. ಉಚಿತ ಘೋಷಣೆಗಳಿಗೆ ದೆಹಲಿಯ ಜನತೆ ಕವಡೆ ಕಾಸಿನ ಕಿಮ್ಮತ್ತು ನೀಡಿಲ್ಲ. ಆಮ್ ಆದ್ಮಿ ಪಾರ್ಟಿ ತನ್ನ ಪ್ರಣಾಳಿಕೆಯಲ್ಲಿ 15 ಗ್ಯಾರಂಟಿಗಳನ್ನ ಘೋಷಿಸಿತ್ತು. ಮಹಿಳೆಯರ ಖಾತೆಗೆ ಮಾಸಿಕ 2100 ರೂಪಾಯಿ ಆರ್ಥಿಕ ಸಹಾಯ ನೀಡುವುದಾಗಿ ಭರವಸೆ ನೀಡಿತ್ತು. ಹಿರಿಯ ನಾಗರಿಕರಿಗೆ ಸಂಜೀವಿನಿ ಎಂಬ ಉಚಿತ ಆರೋಗ್ಯ ಸೌಲಭ್ಯ ಕೊಡೋದಾಗಿ ಘೋಷಣೆ ಮಾಡಿತ್ತು. ಇನ್ನು ಹೆಚ್ಚಿದ ನೀರಿನ ಬಿಲ್ ಮನ್ನಾ ಮಾಡೋದಾಗಿ ಆಪ್ ಘೋಷಣೆ ಮಾಡಿತ್ತು. ಇನ್ನು 24/7 ಶುದ್ಧ ಕುಡಿಯುವ ನೀರು ಒದಗಿಸೋದಾಗಿಯೂ ಭರವಸೆ ಕೊಟ್ಟಿತ್ತು. ವಿದೇಶದಲ್ಲಿ ಅಧ್ಯಯನ ಮಾಡಲು ವಿದ್ಯಾರ್ಥಿ ವೇತನ ನೀಡೋದಾಗಿ ವಾಗ್ದಾನ ನೀಡಿತ್ತು. ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ, ಮೆಟ್ರೋ ದರದಲ್ಲಿ 50% ರಿಯಾಯಿತಿ ನೀಡೋದಾಗಿ ಹೇಳಿತ್ತು. ಇಷ್ಟೆಲ್ಲಾ ಯೋಜನೆಗಳನ್ನ ಘೋಷಿಸಿದ್ರೂ ಆಪ್ಗೆ ಮತದಾರ ಮಣೆ ಹಾಕದೆ ಸೋಲಿನ ರುಚಿ ತೋರಿಸಿದ್ದಾನೆ. ಆಡಳಿತ ವಿರೋಧಿ ಅಲೆಯೋ, ಆಪ್ ವಿರುದ್ಧ ಇದ್ದ ಭ್ರಷ್ಟಾಚಾರದ ಆರೋಪಗಳು. ಘಟಾನುಘಟಿ ನಾಯಕರೇ ಸೋಲಿನ ಸುಂಟರಗಾಳಿಯಲ್ಲಿ ತೂರಿ ಹೋಗಿದ್ದಾರೆ. ಅಬಕಾರಿ ನೀತಿ ಅಕ್ರಮದಲ್ಲಿ ಸಿಲುಕಿದ್ದ ನಾಯಕರೆಲ್ಲ ಸೋತು ಸುಣ್ಣವಾಗಿದ್ದಾರೆ. ಸಿಎಂ ಅತಿಶಿ ಸಿಂಗ್ ಹೊರತುಪಡಿಸಿ ಮಿಕ್ಕೆಲ್ಲಾ ಮಹಾನಾಯಕರು ಚುನಾವಣೆಯಲ್ಲಿ ಮಂಡಿಯೂರಿದ್ದಾರೆ. ನವದೆಹಲಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಅರವಿಂದ್ ಕೇಜ್ರಿವಾಲ್ಗೆ ಸೋಲಾಗಿದೆ. ಬಿಜೆಪಿಯ ಪರ್ವೇಶ್ ವರ್ಮಾ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಜಂಗ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಡಿಸಿಎಂ ಆಪ್ ಅಭ್ಯರ್ಥಿ ಮನೀಶ್ ಸಿಸೋಡಿಯಾ ಸೋಲಿನ ರುಚಿ ಉಂಡಿದ್ದಾರೆ. ಬಿಜೆಪಿಯ ತರ್ವಿಂದರ್ ಸಿಂಗ್ ಮಾರ್ವಾ ಜಯಭೇರಿ ಬಾರಿಸಿದ್ದಾರೆ. ಇನ್ನು ಶಕುರ್ ಬಸ್ತಿ ಕ್ಷೇತ್ರದಲ್ಲಿ ಮಾಜಿ ಸಚಿವ ಸತ್ಯೇಂದ್ರ ಜೈನ್ಗೆ ಡೆಲ್ಲಿ ಜನ ಸೋಲಿನ ಸುಳಿಯಲ್ಲಿ ಸಿಲುಕಿಸಿದ್ದಾರೆ. ಕಮಲ ಪಡೆಯ ಅಭ್ಯರ್ಥಿ ಕರ್ನೈಲ್ ಸಿಂಗ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ರಾಜಿಂದರ್ ನಗರದಿಂದ ಸ್ಪರ್ಧಿಸಿದ್ದ ಆಪ್ ಅಭ್ಯರ್ಥಿ ದುರ್ಗೇಶ್ ಪಾಠಕ್ಗೆ ಜನ ಸೋಲಿನ ರುಚಿ ತೋರಿಸಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಉಮಂಗ್ ಬಜಾಜ್ಗೆ ಗೆಲುವಿನ ಸಿಹಿ ನೀಡಿದ್ದಾರೆ. ಮದಿಪುರದಿಂದ ಕಣಕ್ಕಿಳಿದಿದ್ದ ರಾಕಿ ಬಿರ್ಲಾಗೆ ಕ್ಷೇತ್ರದ ಜನರು ಮಣೆ ಹಾಕದೆ ಬಿಜೆಪಿಯ ಅಭ್ಯರ್ಥಿ ಕೈಲಾಶ್ ಗಂಗ್ವಾಲ್ಗೆ ಗೆಲುವಿನ ಮಾಲೆಯನ್ನ ಹಾಕಿದ್ದಾರೆ. ಹೀಗೆ ಘಟಾನುಘಟಿ ಆಮ್ ಆದ್ಮಿ ಪಕ್ಷದ ನಾಯಕರೇ ಚುನಾವಣೆಯಲ್ಲಿ ಮಕಾಡೆ ಮಲಗಿದ್ದಾರೆ. 27 ವರ್ಷಗಳ ಬಳಿಕ ಬಿಜೆಪಿ ಕೈಗೆ ಅಧಿಕಾರದ ಚುಕ್ಕಾಣಿ ಕೊಟ್ಟಿದ್ದಾರೆ. ಇದೀಗ ಸರ್ಕಾರ ರಚಿಸಲು ಕೇಸರಿ ಪಡೆ ಸನ್ನದ್ಧವಾಗಿದೆ. ಇಂದ್ರಪ್ರಸ್ಥದಲ್ಲಿ ಮತ್ತೆ ಕೇಸರಿ ಬಾವುಟವನ್ನ ನೆಟ್ಟು ಮೋದಿ ಪಡೆ ಪೊರಕೆಯನ್ನೇ ಮೂಲೆಗೆ ಸೇರಿಸಿದೆ. ಚಂದ್ರಮೋಹನ್ ಜೊತೆ ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.